ಕಥೆಯ ಹೆಸರು ಆತುರದ ಹುಲಿ. ಒಂದು ಸುಂದರವಾದ ಹಸಿರು ಕಾಡಿನಲ್ಲಿ ಹಲವಾರು ಪ್ರಾಣಿಗಳು ಸಂತೋಷದಿಂದ ಬದುಕುತ್ತಿದ್ದವು. ಅಲ್ಲಿ ಒಂದು ಬಲಿಷ್ಠವಾದ ಹುಲಿಯಿತ್ತು. ಆ ಕಾಡಿನ ರಾಜನಾಗಬೇಕೆಂದು ಬಯಸುತ್ತಿದ್ದ ಹುಲಿ ಮಾತ್ರ ತುಂಬಾ ವಿಚಿತ್ರವಾಗಿತ್ತು. ಅದಕ್ಕೆ ಶಕ್ತಿಯಿತ್ತು, ಆದರೆ ತಾಳ್ಮೆಯಿರಲಿಲ್ಲ. ಯಾವುದನ್ನು ಯೋಚಿಸದೆ ನಿರ್ಧಾರ ತೆಗೆದುಕೊಳ್ಳುತ್ತಿತ್ತು. ಕೋತಿ ಮರದ ಮೇಲೆ ಕುಳಿತು ಹಣ್ಣು ತಿನ್ನುತ್ತಿರುತ್ತದೆ. ಹುಲಿಯು ಹೊಂಚು ಹಾಕಿ ಕೋತಿಯನ್ನು ಹಿಡಿಯುತ್ತದೆ. ಕೋತಿ ಹೆದರಿದಂತೆ ನಟಿಸಿ ನಂತರ ಶಾಂತವಾಗಿ, ಅಯ್ಯೋ ಹುಲಿರಾಯರೇ, ನಿಮ್ಮ ಶಕ್ತಿಗೆ ಸಾಟಿಯೇ ಇಲ್ಲ. ನೀವು ನನ್ನನ್ನು ತಿನ್ನಬಹುದು, ಆದರೆ ನೀವು ನಿಜಕ್ಕೂ ಬಲಿಷ್ಠರು. ನನ್ನನ್ನು ತಿನ್ನುವುದು ನಿಮಗೇನೂ ದೊಡ್ಡ ಮಾತಲ್ಲ, ಆದರೆ ಸಾಯುವ ಮೊದಲು ನನಗೊಂದು ಆಸೆ ಇದೆ. ಏನು ನಿನ್ನ ಕೊನೆಯ ಆಸೆ? ಬೇಗ ಹೇಳು. ಈ ಕಾಡಿನ ಪ್ರಾಣಿಗಳಿಗೆ ನಿಮ್ಮ ವೇಗ ಎಷ್ಟು ಎಂದು ತೋರಿಸಬಾರದೆ? ಈ ಕಾಡಿನಲ್ಲಿ ನನಗಿಂತ ಬಲಿಷ್ಠರು ಯಾರೂ ಇಲ್ಲ. ನಾನು ಅಂದುಕೊಂಡಿದ್ದನ್ನು ತಕ್ಷಣ ಮಾಡಬೇಕು. ಯೋಚನೆ ಮಾಡುವುದು ದೌರ್ಬಲ್ಯದ ಲಕ್ಷಣ. ಹಸಿವಾಗುತ್ತಿದೆ, ಏನಾದರೂ ಬೇಟೆಯಾಡಲೇಬೇಕು. ಹಾಗಾದ್ರೆ ಒಂದು ಸಣ್ಣ ಸ್ಪರ್ಧೆ. ಈ ಕಾಡಿನ ನದಿಯನ್ನು ಯಾರು ಮೊದಲು ತಲುಪುತ್ತಾರೋ ಅವರು ಗೆದ್ದಂತೆ. ನಾನು ಸೋತರೆ ನಾನೇ ನಿಮ್ಮ ಬಾಯಿಗೆ ಬಂದು ಬೀಳುತ್ತೇನೆ. ನೀವು ನನ್ನನ್ನು ಸಂತೋಷದಿಂದ ತಿನ್ನಬಹುದು. ನೀವು ಒಪ್ಪುತ್ತೀರಾ? ಇದೇನು ಮಹಾ ಕೆಲಸ. ಈ ಕಾಡಿನಲ್ಲಿ ನನಗಿಂತ ವೇಗವಾಗಿ ಓಡುವವರು ಯಾರಿದ್ದಾರೆ? ಸರಿ, ಈಗಲೇ ಓಡಲು ಶುರು ಮಾಡೋಣ. ನಾನು ಗೆಲ್ಲುವುದು ಖಚಿತ. ಹುಲಿ ಯಾವುದನ್ನು ಯೋಚಿಸದೆ 1, 2, 3 ಎನ್ನುತ್ತಿದ್ದಂತೆ ವೇಗವಾಗಿ ಓಡಲು ಶುರುಮಾಡಿತು. ಅದು ಎಷ್ಟು ವೇಗವಾಗಿತ್ತೆಂದರೆ ನೆಲದ ಮೇಲೆ ಏನಿದೆ ಎಂದು ನೋಡಲೇ ಇಲ್ಲ. ದಿಢೀರನೆ ಕೆಸರಿನಲ್ಲಿ ಸಿಲುಕಿತ್ತು. ಇನ್ನೊಂದೆಡೆ ಕೋತಿ ನಿಧಾನವಾಗಿ ಪ್ರತಿ ಹೆಜ್ಜೆಯನ್ನು ಯೋಚಿಸಿ ಇಡುತ್ತಾ ಬರುತ್ತದೆ. ಅಯ್ಯೋ, ಇದೇನಿದು? ನನ್ನ ಕಾಲುಗಳು ಕೆಸರಿನಲ್ಲಿ ಹೂತು ಹೋಗುತ್ತಿವೆ. ಛೇ, ನಾನು ದಾರಿಯನ್ನು ಸರಿಯಾಗಿ ನೋಡಲೇ ಇಲ್ಲ. ಯಾರಾದರೂ ಬಂದು ನನ್ನನ್ನು ಕಾಪಾಡಿ, ಕಾಪಾಡಿ. ನಾನು ಎಷ್ಟು ಜೋರಾಗಿ ಕಾಲು ಎಳೆಯುತ್ತಿದ್ದೇನೋ ಅಷ್ಟು ಒಳಗಡೆ ಹೋಗುತ್ತಿದ್ದೇನೆ. ಹುಲಿ ಕೆಸರಿನಲ್ಲಿ ಒದ್ದಾಡುತ್ತಿದ್ದರೆ ಕೋತಿ ಮಾತ್ರ ಶಾಂತವಾಗಿ ಸುರಕ್ಷಿತವಾದ ದಾರಿಯನ್ನು ಆರಿಸಿಕೊಂಡು ನದಿಯ ದಡಕ್ಕೆ ತಲುಪಿತು. ಅಲ್ಲಿಂದ ಒಂದು ಎತ್ತರದ ಮರಕ್ಕೆ ಹಾರಿ ಕುಳಿತುಕೊಂಡಿತು. ಹುಲಿರಾಯರೇ, ಆತುರಪಟ್ಟರೆ ದಾರಿ ಕಾಣಿಸುವುದಿಲ್ಲ. ನೋಡಿ, ಪಕ್ಕದಲ್ಲೇ ಗಟ್ಟಿ ನೆಲದ ದಾರಿ ಇತ್ತು. ನೀವು ಯೋಚಿಸದೆ ಓಡಿದ್ದಕ್ಕೆ ಈ ಶಿಕ್ಷೆ. ಕೋತಿ ಒಂದು ಮರದ ಕೊಂಬೆಯನ್ನು ಹುಲಿಗೆ ನೀಡಿ ಅದನ್ನು ಕೆಸರಿನಿಂದ ಹೊರಬರಲು ಸಹಾಯ ಮಾಡಿತು. ನೆನಪಿರಲಿ ಹುಲಿರಾಯರೇ, ತಾಳ್ಮೆಯೇ ಯಶಸ್ಸಿನ ಮೊದಲ ಮೆಟ್ಟಿಲು. ಆತುರದಲ್ಲಿ ನಿರ್ಧಾರ ತೆಗೆದುಕೊಂಡ್ರೆ ಅಪಾಯ ಖಚಿತ, ಆದರೆ ಶಾಂತವಾಗಿ ಯೋಚಿಸಿದರೆ ಯಶಸ್ಸು ನಮ್ಮದಾಗುತ್ತದೆ. ಕ್ಷಮಿಸು ಕೋತಿರಾಯ, ನನ್ನ ಶಕ್ತಿಯ ಮೇಲೆ ನನಗಿದ್ದ ಅಹಂಕಾರ ಮತ್ತು ನನ್ನ ಆತುರ ನನ್ನನ್ನೇ ಸಂಕಷ್ಟಕ್ಕೆ ತಳ್ಳಿತು. ಇಂದಿನಿಂದ ನಾನು ಯಾವೇ ಕೆಲಸ ಮಾಡುವ ಮೊದಲು ಶಾಂತವಾಗಿ ಯೋಚಿಸುತ್ತೇನೆ. ಹೌದು ಕೋತಿರಾಯ, ನಿನ್ನ ಬುದ್ಧಿವಂತಿಕೆಯೇ ಗೆದ್ದಿತು. ನಾನು ಆತುರಪಟ್ಟು ದಾರಿ ನೋಡದೆ ಓಡಿ ತಪ್ಪು ಮಾಡಿದೆ. ಅಂದಿನಿಂದ ಹುಲಿ ತನ್ನ ಆತುರದ ಸ್ವಭಾವವನ್ನು ಬದಲಾಯಿಸಿಕೊಂಡಿತು. ಯಾವುದೇ ಕೆಲಸ ಮಾಡುವ ಮೊದಲು 2 ಬಾರಿ ಯೋಚಿಸುವುದನ್ನು ಕಲಿಯಿತು. ಕಾಡಿನಲ್ಲಿ ಶಾಂತಿ ನೆಲೆಸಿತು.